क्या आपको कहीं जाना है? अगर नहीं है कोई सवारी, बिगोस है ना। अब बिगोज ऐप से कीजिए बुकिंग, टैक्सी हो या ऑटो, 5 मिनट में आपके घर तक। स्वागत है आपका बी न्यूज़ नेशन में। मैं हूं आबिद हुसैन शेख। डोनेशन की परंपरा, शिक्षा से वंचित हो रहे हैं बच्चे। एबीवीपी बीजापुर के गांधी सर्कल में इंसानी जंजीर बनाकर जिला कलेक्टर के जरिए मेमोरेंडम देते हुए एबीवीपी की ओर से शिक्षा को बिजनेस की तरह चलाया जा रहा है। अनुदानित और अनुदान रहित शिक्षण संस्थाओं में डोनेशन के नाम पर परेशान किया जा रहा है पोषकों को, जिसके कारण बच्चे शिक्षा से वंचित हो रहे हैं। सरकार की जिम्मेदारी है कि इस लूट को रोककर बच्चों के भविष्य को अंधकार से निकालकर रोशनी की तरफ लाएं और शिक्षा को डोनेशन मुक्त करके अच्छे समाज का निर्माण करें, कहा एबीवीपी पदाधिकारियों ने। ಸ್ಟ್ರೈಕ್ ಮಾಡ್ತಿರೋದು ಏನಂದ್ರೆ ವಿದ್ಯಾರ್ಥಿಗಳಿಗೆ ಸಿಕ್ಕಾಪಟ್ಟೆ ತೊಂದರೆಗಳಾಗ್ತಿದ್ದೇವೆ. ಒಂದ್ರ ಮೇಲೆ ಒಂದು ತೊಂದರೆಗಳಾಗ್ತದೆ. ಅದನ್ನ ಯಾವ ರೀತಿ ನಿಭಾಯಿಸಬೇಕು ಅಂತ ನಮಗೊಂದು ಅರ್ಥ ಆಗ್ತಾ ಇಲ್ಲ. MBBS ಮಾಡಬೇಕಂದ್ರೂ ಡೊನೇಷನ್ ಜಾಸ್ತಿ ಇದೆ, ಲಕ್ಷಾಂತರ ಗಟ್ಟಲೆ ಡೊನೇಷನ್. ಇಂಜಿನಿಯರ್ ಮಾಡಬೇಕಂದ್ರೂ ಅದ, ಮತ್ತೆ ನಾವು ಏನೇ ಡಿಗ್ರಿ ತಗೋಬೇಕಂದ್ರೂ ಬರೀ ಅದೇ ಡೊನೇಷನ್ ನೋಡಿನ ಈಗ ಪರ್ಸೆಂಟೇಜ್ ವಿದ್ಯಾರ್ಥಿಗಳಿಗೆ ಬುದ್ಧಿಶಕ್ತಿ ಎಷ್ಟಿದೆ ಅದ್ರ ಬಗ್ಗೆ ಏನು ವಿಚಾರ ಮಾಡ್ತಿಲ್ಲ, ಬರೀ ಡೊನೇಷನ್ನೇ ಜಾಸ್ತಿ ಮಾಡ್ತಿದ್ದಾರೆ. ಅದರಲ್ಲೂ ನಮ್ಗೆ ಫಸ್ಟ್ ಸೆಮ್ದವ್ರಿಗೆ ಇವಾಗ ಟ್ಯಾಬ್ ಬರಬೇಕಾಗಿತ್ತು. ಲಾಕ್ಡೌನ್ಗೋಸ್ಕರ ನಮ್ಗೆ ಟ್ಯಾಬು ಕೊಟ್ಟಿಲ್ಲ, ಏನೂ ಕೊಟ್ಟಿಲ್ಲ. ಮತ್ತೆ ಬಸ್ ಅಂತೂ ಹೇಳಕ್ಕೆ ಇಲ್ಲ, ಬಸ್ ಅಂತೂ ಕರೆಕ್ಟ್ ಟೈಮ್ಗೆ ಬರೋದೇ ಇಲ್ಲ. ಹಳ್ಳಿಗಳಿಗಂತೂ ಹೇಳಕ್ಕೆ ಇಲ್ಲ, ಮಳೆ ಆಯಿತು ಅಂದ್ರೆ ಅವ್ರಿಗೆ ಬಸ್ಸೇ ಬರೋದಿಲ್ಲ ಕರೆಕ್ಟ್ ಟೈಮ್ಗೆ. ಅವ್ರಿಗೆ ಬಸ್ ಬಂದರೆ ಅವ್ರು ಕರೆಕ್ಟ್ ಟೈಮ್ಗೆ ರೀಚ್ ಆಗ್ತಾರೆ ಕಾಲೇಜ್ಗೆ. ಅವ್ರ ಮುಂದಿನ ಭವಿಷ್ಯನ ನೋಡ್ಕೋಬೇಕಾಗುತ್ತೆ. ಬಿಟ್ಟು ಇಲ್ಲ ಇಲ್ಲಿಂದನೇ ಮಾಡ್ಕೋಬೇಕು, ಇಲ್ಲಿಷ್ಟೇ ಕೊಡಬೇಕು ಅಂತೇನು ರೂಲ್ಸ್ ಇಲ್ಲ. ಮತ್ತು ಕರೆಕ್ಟಾಗಿ ಫ್ರೀ ನಡೀತಿಲ್ಲ ಕ್ಲಾಸ್ ಒಳಗಡೆ. ಒಂದು ಕ್ಲಾಸ್ ತೊಗೊಂಡ್ರೆ 3 ಕ್ಲಾಸ್ ಬಿಡ್ತಾರೆ, ಇಲ್ಲಾಂದ್ರೆ ಒಂದು ಕ್ಲಾಸ್ ತಪ್ಪಿಸಿದ್ರೆ ಒಂದು ಕ್ಲಾಸ್, ಒಂದು ಸರಿಯಾಗಿ ಕೂಡೋಕೆ ಬ್ರೆಂಚ್ ಇಲ್ಲ. ಕಾಲೇಜಲ್ಲಿ ಇದೇ ರೀತಿ ಪರಿಸ್ಥಿತಿ ಬಂದರೆ ಮುಂದಿನ ವಿದ್ಯಾರ್ಥಿಗಳು, ನಮ್ಮ ಹಿಂದಿನ ಪೀಳಿಗೆಗಳಾಗಿರ್ಬೋದು, ನಾವಾಗಿರ್ಬೋದು, ಮುಂದೆ ನಮ್ಮ ದೇಶನ ಯಾವ ರೀತಿ ಮುಂದೆ ಹೋಗಬೇಕು ಅಂತ ಈ ಜಿಲ್ಲಾಧಿಕಾರಿಗಳು ಒಂದು ಸ್ವಲ್ಪ ಲಕ್ಷ್ಯ ವಹಿಸಬೇಕು. ತಮ್ಮದೇ ಆದಂಥ ನಾವು ನೋಡ್ಕೋಬಾರ್ದು, ನಮ್ಮ ಕಡೆನೂ ಒಂದು ಸ್ವಲ್ಪ ಮಾಡಬೇಕು. ಮತ್ತು ನಮ್ಗೆ ಟ್ಯಾಬು ಮತ್ತು ಸ್ಕಾಲರ್ಶಿಪ್ ಕರೆಕ್ಟಾಗಿ ಬಂದಿಲ್ಲ, ಸ್ಕಾಲರ್ಶಿಪ್ಪು ಜಲ್ದಿ ಬೇಗ ಹಾಕಬೇಕು. ಸೊ ಈ ರೀತಿ ಎಲ್ಲ ತೊಂದರೆಗಳು ಜಾಸ್ತಿ ಆಗ್ತಿದ್ದಾವೆ ವಿದ್ಯಾರ್ಥಿಗಳಿಗೆ. ಸೊ ದಯವಿಟ್ಟು ನಮ್ಮ ಜಿಲ್ಲಾಧಿಕಾರಿಗೆ ಕೇಳ್ಕೊಳ್ಳೋದೇನೆಂದರೆ, ಪದೇ ಪದೇ ವಿದ್ಯಾರ್ಥಿಗಳಿಗೆ ಈ ರೀತಿ ಒಂದಾದ್ರ ಮೇಲೆ ಒಂದು ಕಷ್ಟಗಳು ಬರ್ತಾನಿದ್ದಾವೆ. ಓದೋದ್ರ ಕಡೆ ಕಾನ್ಸಂಟ್ರೇಷನ್ ತೋರ್ಸೋಕ್ಕಾಗಲ್ಲ. ಪ್ರತಿ ಸರ್ತಿ ಬಂದು ನಾವು ಈ ಥರ ಸ್ಟ್ರೈಕ್ ಮಾಡಿ ಅವ್ರನ್ನ ಮನವಿ ಕೊಟ್ಟು ಪದೇ ಅವ್ರಿಗೆ ಕೊಡೋದು ಸಾಕಾಗಿ ಹೋಗಿದೆ. ನಮಗೆ ಇನ್ನೊಂದು ಸಾರಿ ಮಾಡಬೇಕು ಆಗಿತ್ತೈತೆ ಅಂತ ಇಂಥ ಪರಿಸ್ಥಿತಿ ಬರಬಾರ್ದು ಅಂತ ಈಗ ಅವ್ರ ಮುನ್ನೆಚ್ಚರಿಕೆಗಳನ್ನ ತಗೋಬೇಕು ಅಂತ ನಾವು ವಿನಂತಿ ಮಾಡ್ಕೋತಿದ್ದೀವಿ ABVP ಕಡೆಯಿಂದ. ನನ್ನ ಹೆಸರು ಪೂಜಾ ಯಶವಂತ್ ಹಳಗುಂಟಿ. ನಾವೇನು ನಿರ್ಧಾರ ತಗೋತೀವಿ ಅಂತಂದ್ರೆ, ಇವಾಗ ಸರ್ಕಾರಕ್ಕೆ ಅಂದ್ರೆ ನಮ್ಮ ಸಂವಿಧಾನಕ್ಕೆ ನಾವೇನು ಮಾಡಬೇಕಾಗ್ತೈತಿ, ರೆಸ್ಪೆಕ್ಟ್ ಕೊಡಬೇಕಾಗ್ತೈತಿ. ಸೊ ಹಾಗೆ ಒಂದು ಹುದ್ದೆಯೊಳಗೆ ಅದಾರಪ್ಪ ಅಂತಂದ್ರೆ ಅವ್ರಿಗೂ ಏನು ಮಾಡಬೇಕಾಗ್ತೈತಿ, ನಾವು ರೆಸ್ಪೆಕ್ಟ್ ಅನ್ನೋದು ಕೊಡಬೇಕಾಗ್ತೈತಿ. ಅವ್ರ ಕ್ರಮ ತಗೊಳ್ಳಿಕ್ಕೆ ನಮ್ಮ ಕಡೆಯಿಂದ ಆಗಲ್ಲ ಅಂತ ಬಂದು ಡೈರೆಕ್ಟಾಗಿ ಹೇಳಿ ಅವಾಗ ನಾವೇನು ಮಾಡಬೇಕೋ ಮಾಡ್ತೀವಿ. ಅಲ್ಲಿ ತನಕ ನಾವು ಹೇಳೋದಿಲ್ಲ. ಯಾಕಂದರೆ ABVP ಅಂತೂ ಬರೀ ಸ್ಟ್ರೈಕ್ ಮಾಡ್ತಾರ, ಮನವಿ ಕೊಡ್ತಾರ ಅಂತ ಅಲ್ಲ. ನಿಮ್ಮ ಕಡೆಯಿಂದ ಆಗಲಿಲ್ಲ ಅಂದರೆ ಬಂದು ನಮ್ಗೆ ಹೇಳ್ರಿ, ನಾವೇನು ಮಾಡ್ಬೇಕು ಅದನ್ನು ಮಾಡಿ ತೋರಿಸ್ತೀವಿ. ಈಗ ಹೇಳೋದಿಲ್ಲ, ಮಾಡಿ ತೋರಿಸ್ತೀವಿ. ನನ್ನ ಹೆಸರು ಪೂಜಾ ಅಂತ. और खबरों के लिए देखते रहिए बी न्यूज़ नेशन। एडमिशन ओपन इंशाल इंग्लिश मीडियम स्कूल। नर्सरी से 10th तक वैन की सहूलत के साथ आपके बच्चों को दुनिया की तालीम के साथ साथ दीनी तालीम से आरास्ता करके मुल्क की तरक्की में हिस्सेदार बनाने और आपके बच्चों के रोशन मुस्तकबिल का साथी इंशाल इंग्लिश मीडियम स्कूल, महबूब नगर नियर अजहर ग्राउंड, इंदिरा नगर, JM रोड, बीजापुर।